ಆಡಂಬರದ ಮದುವೆಗೆ ಅತಿಥಿ ಶಿಕ್ಷಕನ ಫುಲ್ ಸ್ಟಾಪ್. ಜನಜಾಗೃತಿಗೆ ಸಾಕ್ಷಿಯಾಯಿತು ಕೊಪ್ಪಳದ ಟೀಚರ್ ಮ್ಯಾರೇಜ್. ಈ ದೃಶ್ಯಗಳನ್ನ ಸರಿಯಾಗಿ ನೋಡಿ, ಕಣ್ಣು ತುಂಬಿಕೊಂಡು ನೋಡ್ಬಿಡಿ. ಇದು ಮದುವೆ ಸಮಾರಂಭವೋ ಅಥವಾ ಸರ್ಕಾರಿ ಶಾಲೆಯಲ್ಲಿ ನಡೆಯುವ ಕನ್ನಡ ಸಮಾರಂಭವೋ ಅಂತ ಒಂದು ಗೊತ್ತಾಗದ ಹಾಗಾಗಿತ್ತು. ಎಲ್ಲಿ ನೋಡಿದ್ರಲ್ಲಿ ನೀತಿ ಪಾಠಗಳು, ಕವನಗಳು, ವಚನಗಳು, ಗಾದೆ ಮಾತುಗಳು ರಾರಾಜಿಸುತ್ತಿದ್ವು. ಇತ್ತೀಚೆಗೆ ವಿವಾಹ ಅನ್ನೊಂದು ತೋರಿಕೆಯ ಕ್ಷಣವಾಗಿದೆ. ನಮ್ಮಲ್ಲಿ ಅಷ್ಟಿದೆ ಇಷ್ಟಿದೆ ಅಂತ ಆಡಂಬರ ಮಾಡೋರೇ ಹೆಚ್ಚು. ಮೊದಲು 1000 ಲೆಕ್ಕದಲ್ಲಿ ನಡೆಯುತ್ತಿದ್ದ ವಿವಾಹ ಇದೀಗ 1/2 ಕೋಟಿಗೆ ಬಂದು ತಲುಪಿದೆ. ಶ್ರೀಮಂತರಂತೂ ಬಿಡಿ, ಮದುವೆಗಾಗಿಯೇ ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾರೆ. ಆದ್ರೆ ಇಲ್ಲೊಬ್ಬ ಶಿಕ್ಷಕರು ಮಾತ್ರ ಯಾವುದೇ ಆಡಂಬರವಿಲ್ಲದೆ ಅತ್ಯಂತ ಸರಳವಾಗಿ, ವಿಭಿನ್ನವಾಗಿ ಜನಜಾಗೃತಿ ಮೂಡಿಸುವಂತ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಎಲ್ಲರೂ ಮದುವೆ ಆಗೋದು ಸರ್ವೇ ಸಾಮಾನ್ಯವಾಗಿದೆ. ಆದರೆ ನಮ್ಮೂರಲ್ಲಿ ನನ್ನ ಮದುವೆ ಆಗ್ತಾ ಇರೋದು ಭಾಳ ವಿಶೇಷವಾಗಿದೆ. ಇದರಲ್ಲಿ ಎಲ್ಲ ಶಿಕ್ಷಕರು ಸೇರಿ ಮತ್ತು ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಸೇರಿ ಮತ್ತು ಗ್ರಾಮದ ಯುವಕರು ಎಲ್ಲರೂ ಸೇರಿ ನನ್ನ ಮದುವೆ ವಿಶೇಷ ಏನಂದರೆ ಮತದಾನ ಜಾಗೃತಿ ಮತ್ತು ಮಹಿಳೆಯರ ಬಾಲ್ಯ ವಿವಾಹ ಆಗಿರ್ಬೋದು ಮತ್ತು ಸಮಾಜದಲ್ಲಿ ಅನಿಷ್ಟ ಪಿಡುಗುಗಳನ್ನು ಹೋಗಲಾಡಿಸುವ ಸಲುವಾಗಿ ಈ ಮದುವೆಯಲ್ಲಿ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಭಾಳ ವಿಶೇಷವಾಗಿದೆ. ಮಕ್ಕಳಿಗೆ ಮತ್ತು ಶಿಕ್ಷಣದ ಒಲವನ್ನು ತೋರಿಸಲಿಕ್ಕೆ ಮತ್ತು ಒತ್ತನ್ನು ನೀಡಲಿಕ್ಕೆ ನನ್ನ ಮದುವೆಯಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಳ ವಿಶೇಷವಾಗಿದೆ. ಅತ್ಯಂತ ಸರಳ ವಿವಾಹವಾದ ಗೆಸ್ಟ್ ಟೀಚರ್, ಜನಮೆಚ್ಚುಗೆ ಪಡೆದ ಶಿಕ್ಷಕನ ವಿಭಿನ್ನ ಮದುವೆ. ಅಂದಹಾಗೆ ಈ ರೀತಿ ಸರಳ ವಿವಾಹ ಮಾಡಿಕೊಂಡ ಶಿಕ್ಷಕ ಕೊಪ್ಪಳ ತಾಲೂಕಿನ ಬಹದ್ದೂರ್ ಬಂಡಿ ಗ್ರಾಮದವರು. ಇಲ್ಲಿನ ಹನುಮಂತಪ್ಪ ಕುಬೇರ್ ಅವರ ಮದುವೆಗೆ ಹೋದವರಿಗೆ ಸಾಕಷ್ಟು ವಿಶೇಷತೆ ಕಂಡು ಬಂದವು. ಅದರಲ್ಲೂ ಎಲ್ಲೂ ಮದುವೆಯಲ್ಲಿ ಹೂವಿನ ಅಲಂಕಾರ ಆಗಲಿ, ಲೈಟಿಂಗ್ ಅಲಂಕಾರ ಆಗಲಿ ಯಾವುದೂ ಕಂಡು ಬರಲಿಲ್ಲ. ಬದಲಿಗೆ ಜಾಗೃತಿ ಮೂಡಿಸುವಂತ ಫಲಕಗಳು ರಾರಾಜಿಸುತ್ತಿದ್ವು. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಅತಿಥಿ ಶಿಕ್ಷಣ ಕಾರ್ಯನಿರ್ವಹಿಸಿರುವಂಥ ಹನುಮಂತ ಕುಬೇರ್ ಅವರ ಮದುವೆಯನ್ನು ನಮ್ಮ ಬಹದ್ದೂರ್ಬಂಡಿ ಗ್ರಾಮದ ಎಲ್ಲ ಶಿಕ್ಷಕರು, SDMCರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಂತೆ ಸರ್ವ ಸದಸ್ಯರು ಸೇರಿಕೊಂಡು ಒಂದು ವಿಭಿನ್ನ ವಿಶಿಷ್ಟ ರೀತಿಯಲ್ಲಿ ಮಾಡಬೇಕನ್ನೋ ಒಂದು ಮಹತ್ವಾಕಾಂಕ್ಷೆ ಹೊಂದಿತ್ತು. ಅದರಂತೆ ಇವತ್ತೇನಂದ್ರೆ ಆ ಒಂದು ಮದುವೆ ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾದ ಒಂದು ಮದುವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ 15 ದಿನದಿಂದ ಒಂದು ಸಭೆ, ಸಾಂಕೇತಿಕ ಒಂದು ಸಭೆ ಮಾಡಿದ್ವಿ. ನಮ್ಮ ಶಾಲೆಯಲ್ಲಿರುವಂಥ 320 ಮಕ್ಕಳಿಗೆ ಶಿಕ್ಷಣ ನೀಡುವಂಥ ಒಬ್ಬ ಶಿಕ್ಷಕನ ಮದುವೆಯನ್ನು ಶಾಲೆಯ ಶಿಕ್ಷಕರು, SDMC ಅವರು, ಗ್ರಾಮ ಪಂಚಾಯತ್ ಸೇರಿ ವಿಭಿನ್ನ ಮತ್ತು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕನ್ನೋ ಒಂದು ನಿರ್ಧಾರವನ್ನು ಪ್ರತಿಯೊಬ್ಬರು ಮಾಡಿದ್ವಿ. ಶಿಕ್ಷಣ, ಮತದಾನ, ರಕ್ತದಾನ, ಪರಿಸರ ಕಾಳಜಿ, ಮಹಿಳೆಯರ ಶಿಕ್ಷಣ ಬಗ್ಗೆ ಜಾಗೃತಿ ಮೂಡಿಸುವಂತ ಫ್ಲೆಕ್ಸ್, ಬ್ಯಾನರ್ಗಳು ಕಂಡುಬಂದ್ವು. ಇವರ ಸರಳ ವಿವಾಹ ನೋಡಿದ ಶಿಕ್ಷಕರ ಬಳಗ ಮತ್ತು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ವಿಶಿಷ್ಟ ಮತ್ತು ಬಹಳ ಖುಷಿ ಕೊಡ್ತಕ್ಕಂಥದ್ದು, ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಶಿಕ್ಷಕರೆಲ್ಲ ಒಂದು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ಅನ್ನಿಸ್ತದೆ. ಇವತ್ತು ಈ ಹನುಮಂತಪ್ಪ ಮತ್ತು ಗಂಗಮ್ಮ ಅವರ ಮದುವೆ ನಿಜವಾಗ್ಲೂ ಭಾಗದಲ್ಲಿ ಬಹಳ ವಿಭಿನ್ನವಾಗಿ ಮದುವೆ ಅಂತ ಹೇಳ್ಬೋದು. ಕಳೆದ ಬಾರಿ ಸರ್ಕಾರಿ ಮಕ್ಕಳಿಗೆ ವಿಮಾನ ಪ್ರವಾಸ, ಇಂದು ತನ್ನ ಮದುವೆಯಲ್ಲಿ ವಿಭಿನ್ನ ಐಡಿಯಾ. ಕಳೆದ ಬಾರಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ವಿಮಾನಯಾನ ಮಾಡಿಸಿದ್ದ ಹೆಗ್ಗಳಿಕೆ ಈ ಹನುಮಂತಪ್ಪ ಶಿಕ್ಷಕರದು ಕಣ್ರಿ. ಆದ್ರೆ ಈ ಬಾರಿ ಅದಕ್ಕೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮದುವೆ ಆಗೋದೇ ಒಂದು ಸಲ ಆಗಿದ್ರು ಕೂಡ ವಿಭಿನ್ನ ಜಾಗೃತಿ ಮೂಡಿಸುವ ವಿವಾಹ ಆಗಿದ್ದಾರೆ. ಎಲ್ಲಿವರೆಗೂ ಅಂದ್ರೆ ಸಾಮಾನ್ಯವಾಗಿ ಮದುವೆ ಸಮಾರಂಭದಲ್ಲಿ ಸಿನಿಮಾ ಗೀತೆಗಳನ್ನು ಹಾಕೋದು ವಾಡಿಕೆ. ಆದ್ರೆ ಈ ಶಿಕ್ಷಕ ಮಾತ್ರ ತನ್ನ ವಿವಾಹದಲ್ಲಿ ಸಿನಿಮಾ ಗೀತೆಗಳ ಬದಲಿಗೆ ರಾಷ್ಟ್ರ ಪ್ರೇಮ ಮೂಡಿಸುವಂತ ಭಕ್ತಿ ಗೀತೆಗಳನ್ನ, ದೇಶಭಕ್ತಿ ಗೀತೆಗಳನ್ನ ಹಚ್ಚಿದ್ರು. ಇದು ಮದುವೆ ಅನ್ನೋದಕ್ಕಿಂತ ಜಾಗೃತಿ ಮೂಡಿಸುವಂತ ಸಮಾರಂಭ ರೀತಿಯಲ್ಲಿ ಈ ಮದುವೆ ಆಗಿದ್ದು ಭಾರಿ ಮೆಚ್ಚುವಂತಿತ್ತು. ಎಷ್ಟೋ ಜನ ವಿವಾಹದ ಹೆಸರಿನಲ್ಲಿ ಹಣ ಪೋಲು ಮಾಡೋ ಬದಲಿಗೆ ಈ ರೀತಿ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡಬಹುದು ಕಣ್ರಿ. ಇಂಥ ಶಿಕ್ಷಕರಿಗೆ ನಮ್ಮ ಕಡೆಯಿಂದಲೂ ಒಂದು ಮೆಚ್ಚುಗೆ ಇರ್ಲಿ, ಇವರಿಗೆ ಶುಭವಾಗಲಿ ಅಂತ ಹೇಳ್ತಾ ಇದೆ ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.